ರನ್ಯಾ ಪ್ರಕರಣದಲ್ಲಿ ಸಚಿವರಿಬ್ಬರಿಗೆ ವಿಚಾರಣೆ ಸಾಧ್ಯತೆ ಇದೆ. ಇಬ್ಬರು ಸಚಿವರಿಗೆ ಸದ್ಯದಲ್ಲೇ ಡೆಲ್ಲಿ ಪರೇಡ್ ನಡೆಸಬಹುದಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಬಿಐ ಇಡಿಯಲ್ಲಿ ಎಫ್ಐಆರ್ ಆಗಿದೆ. ದೆಹಲಿಯಲ್ಲಿ ಸಿಬಿಐ ಕೇಂದ್ರ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹಾಗಾಗಿ ಡಿಆರ್ಐ ಬಳಿ ಇಂಚಿಂಚು ಮಾಹಿತಿಯನ್ನ ಸಿಬಿಐ ಹಾಗೂ ಇಡಿ ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದಾರೆ. ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಕರೆ ಮಾಡಿದ್ದ ಸಚಿವರು ಹಾಗಾದ್ರೆ ಯಾರು? ನೋಟಿಸ್ ನೀಡಿ ಕೇಂದ್ರ ಕಚೇರಿಯಲ್ಲೇ ಅವರನ್ನ ವಿಚಾರಣೆ ಕರೆದಿರುವಂತಹ ಸಾಧ್ಯತೆ ಇದೆ. ಇನ್ನು ರನ್ಯಾ ಜೊತೆಗೆ ಲಿಂಕ್ ಇರುವುದರ ಬಗ್ಗೆ ಪ್ರಶ್ನೆಯನ್ನ ಸಿಬಿಐ ಮಾಡಲಿದೆ. ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ರನ್ಯಾ ರಾವ್ ಅರೆಸ್ಟ್ ಆಗಿದ್ದು 3ನೇ ತಾರೀಕು. ಸೊ ಅವಾಗಿಂದಲೂ ಕೂಡ ಇಬ್ಬರು ಸಚಿವರಿಗೆ ಟೆನ್ಷನ್ ಕಾದಿದೆ. ಇಬ್ಬರು ಸಚಿವರಿಗೆ ನೋಟಿಸ್ ಹೋಗಬಹುದು, ಅವರನ್ನು ಕೂಡ ತನಿಖೆಗೆ ಕರಿಬಹುದು ಅಂತ ಹೇಳಲಾಗ್ತಿತ್ತು. ಆದರೆ ಈಗ ಸಿಬಿಐನಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಆ ಇಬ್ಬರು ಸಚಿವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆಯಂತೆ. ಯಾವಾಗ ನೋಟಿಸ್ ಕೊಡಬಹುದು? ಅವರ ವಿಚಾರಣೆ ಹೇಗಾಗಬಹುದು? ಸಭಾ ಅಕ್ರಮವಾಗಿ ಚಿನ್ನ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಬಿಐ ಕೂಡ ಅಧಿಕೃತವಾಗಿ ಎಫ್ಐಆರ್ನ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಸಿಬಿಐ ಅಧಿಕಾರಿಗಳು ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಪ್ರಮುಖವಾಗಿ ಇಬ್ಬರು ಸಚಿವರುಗಳು ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿರ್ತಾರೆ. ಕರೆಯನ್ನ ಮಾಡಿ ಅವ್ರನ್ನ ಬಿಡ್ಲಿಕ್ಕೂ ಕೂಡ ಹೇಳಿದ್ರು ಅನ್ನುವಂಥ ಒಂದು ಮಾಹಿತಿ ಇರೋದ್ರಿಂದಾಗಿ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ. ಯಾವಾಗಲೂ ಕೂಡ ಅಷ್ಟೇ ಸಿಬಿಐ ಅಧಿಕಾರಿಗಳು ಮೊದಲಿಗೆ ಪ್ರಾಥಮಿಕ ತನಿಖೆಯಲ್ಲಿ ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಪ್ರಕರಣಗಳಲ್ಲಿ ಸಚಿವರಿಗಾಗಿರ್ಬೋದು ಅಥವಾ ಪ್ರೋಟೋಕಾಲ್ ಅಧಿಕಾರಿಗಳಿಗಾಗಿರ್ಬೋದು ಅವ್ರನ್ನ ವಿಚಾರಣೆ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಸಾಕ್ಷಿಗಳನ್ನ ಮುಂದಿಟ್ಟುಕೊಂಡು ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಮಾತ್ರ ಅವರು ಕೂಡ ಏನಾದರೂ ಒಂದಿಷ್ಟು ವಿಚಾರಗಳನ್ನ ಬಾಯಿ ಬಿಡುವಂತ ಸಾಧ್ಯತೆಗಳಿರುತ್ತೆ. ಇಲ್ಲದೆ ಹೋದಂತ ಪಕ್ಷದಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಕರಣಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನುವಂಥ ಒಂದು ಉತ್ತರವನ್ನ ಕೊಡ್ತಾ ಬರ್ತಾರೆ. ಹಾಗಾಗಿ ಸಾಕ್ಷಿಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಈಗ ಸಿಬಿಐ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಇಡಿ ಕೂಡ ಎಂಟ್ರಿ ಆಗಿದೆ. ಇಡಿ ಕೂಡ ಒಂದು ಕಡೆಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಆದ್ರೆ ದೆಹಲಿಗೆ ಈ ಇಬ್ಬರು ಸಚಿವರಿಗೂ ಕೂಡ ನೋಟಿಸ್ ಕೊಟ್ಟು ಕರೆಸುವಂತ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಕರಣದಲ್ಲಿ ಸಿಬಿಐ ಯಾವ ರೀತಿಯ ಒಂದು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದೆ, ಹಾಗೆ ಆ ಒಂದು ಸಚಿವರಿಗೂ ಮತ್ತು ಈ ರನ್ಯಾ ರಾವ್ಗೂ ಯಾವ ರೀತಿಯ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಸಾಕ್ಷಿಯನ್ನು ಕೂಡ ಕಲೆ ಹಾಕ್ತಾರೆ. ಆ ಸಾಕ್ಷಿಗಳನ್ನ ಇಟ್ಟುಕೊಂಡು ಸಚಿವರನ್ನ ಏನಾದ್ರೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದೇ ಆಗಿದ್ರೆ ಅವರಿಬ್ಬರಿಗೂ ಕೂಡ ಕಂಟಕ ಫಿಕ್ಸ್ ಅಂತಾನೆ ಹೇಳಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಚಿವರು ಕೂಡ ಸ್ಪಷ್ಟವಾದಂತಹ ಒಂದು ಉತ್ತರವನ್ನ ಕೊಡಬೇಕಾಗುತ್ತೆ. ಅವರೊಂದಿಗೆ ಯಾಕೆ ಮಾತನಾಡಿದ್ರು ಅನ್ನೋದಾಗಿರ್ಬೋದು, ಹಾಗೆ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿ ನೀವು ಯಾವ ರೀತಿ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ರಿ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಬಿಚ್ಚಿಡಬೇಕಾಗುತ್ತೆ. ಇಲ್ಲದೆ ಹೋದಂತಹ ಪಕ್ಷದಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲೂ ಕೂಡ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಪ್ರೋಟೋಕಾಲ್ ಅಧಿಕಾರಿಗಳಿಗೂ ಕೂಡ ಸಿಬಿಐ ಅವರು ನೋಟಿಸ್ ಕೊಡುವಂತ ಒಂದು ಸಾಧ್ಯತೆ ಇರುತ್ತೆ. ಅಲ್ಲಿ ಅವರನ್ನ ವಿಚಾರಣೆಯನ್ನ ಕೂಡ ಮಾಡಬಹುದು. ಯಾರು ಇವರಿಗೆ ಹೇಳಿದ್ರು ಅವರನ್ನ ಬಿಡ್ಲಿಕ್ಕೆ ಅಥವಾ ಪ್ರೋಟೋಕಾಲ್ ಅನ್ನ ಉಲ್ಲಂಘಿಸೋದಕ್ಕೆ ಯಾರಾದ್ರೂ ನಿಮ್ಗೆ ಹೇಳಿದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಬರ್ತಾರೆ. ಒಟ್ಟಾರೆಯಾಗಿ ಇಬ್ಬರು ಸಚಿವರಿಗೆ ಏನಿದೆ ಈಗ ಟೆನ್ಷನ್ ಅನ್ನುವಂಥದ್ದು ಶುರುವಾಗಿದೆ ಅಂತಾನೆ ಹೇಳ್ಬೋದು. ದೆಹಲಿಗೆ ಹೋಗುವಂತ ಒಂದು ಸಾಧ್ಯತೆಯು ಕೂಡ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.